ಇದು ಬರೋದಕ್ಕೆ ಕಾರಣ ಆ್ಯಕ್ಚುಲಿ ನಮ್ಮ ಪಪ್ಪಗೆ ತುಂಬ ಹೆಲ್ತ್ ಇಶ್ಯೂಸ್ ಇತ್ತು ಸರ್. ಅವ್ರಿಗೆ ತುಂಬ ಅಂದರೆ ಲಿವರ್ ಫ್ಯಾಟಿ ಲಿವರಿಂದ ಪ್ರಾಸ್ಟೇಟಿಂದ ತುಂಬಾ ಪ್ರಾಬ್ಲಮ್ಸಿಂದ ಸೊ ಎಲ್ಲ ಥರದ್ದು ಸಿಮ್ಟಮ್ಸಿಂದ ಅವ್ರಿಗೆ ಪ್ರತಿಯೊಂದಕ್ಕೂ ಟ್ಯಾಬ್ಲೆಟ್ಸ್ ಕೊಡ್ತಾ ಹೋಗ್ತಾಯಿದ್ರು. ಸೊ ನಮಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ಮೇಲೆ ಸೊ ಅವ್ರಿಗೆ ಪ್ರತಿಯೊಂದು ಸಿಮ್ಟಮ್ಸ್ ಹೇಳ್ತಾ ಇರಬೇಕಾದ್ರೆ ಪ್ರತಿಯೊಂದಕ್ಕೂ ಟ್ಯಾಬ್ಲೆಟ್ಸ್ ಕೊಡ್ತಾನೇ ಇದ್ದರು. ಸೊ ಅದನ್ನು ತೊಗೊಳ್ತಾ ಇದ್ದರೆ ಊಟನೂ ಇಳಿತಾ ಇಲ್ಲ ಅವ್ರಿಗೆ. ಊಟ ಇಳಿತಾ ಇಲ್ದಿರಬೇಕಾದ್ರೆ ಬರೀ ಕೆಮಿಕಲ್ಸೇ ಹಾಕ್ತಾ ಇದ್ದರೆ ಅವ್ರಿಗೆ ಸ್ಟ್ರೆಂತ್ ಹೇಗೆ ಬರುತ್ತೆ? ಸೊ ಆ ಥರ ಇದ್ಕೊಂಡು ಇದರಿಂದ ನಾನು ಏನು ಮಾಡ್ಬೋದು? ಸೊ ಅವ್ರಿಗೆ ಎಲ್ಲ ಇಶ್ಯೂಸ್ ಎಲ್ಲನೂ ಕ್ಯೂರ್ ಮಾಡೋದಕ್ಕೆ ಯಾವ ರೀತಿ ಅದನ್ನು ವಿತೌಟ್ ಮೆಡಿಸಿನ್ಸು ಏನಾದರೂ ಕೊಟ್ಟರೆ ಲಿವರಿಗೆ ಫ್ಯಾಟಿ ಲಿವರ್ಗೆ ಇಶ್ಯೂ ಆಗೋದು, ಇಲ್ಲ ಪ್ರಾಸ್ಟೇಟಿಗೆ ಪ್ರಾಬ್ಲಮ್ಸ್ ಆಗೋದು, ಆ ಥರ ಆಗ್ತಿತ್ತು. ಯಾವುದಕ್ಕಾದ್ರೂ ಒಂದು ಟ್ರೀಟ್ಮೆಂಟ್ ಕೊಟ್ಟರೆ ಇನ್ನೊಂದಕ್ಕೆ ಎಫೆಕ್ಟ್ ಆಗೋದು. ಸೊ ಆ ಥರ ಪ್ರಾಬ್ಲಮಿಂದ ಸೊ ಇದರಿಂದ ನಾನು ಏನು ಮಾಡ್ಬೋದು ಅಂತ ಹುಡುಕ್ತಿರ್ಬೇಕಾದ್ರೆ ಸರ್ದು ಸೊ ವಿಡಿಯೋಸ್ ನೋಡ್ತಿರ್ಬೇಕಾದ್ರೆ ಸೊ ಇದು ಬೆಸ್ಟ್ ಅಂತ ಅನ್ನಿಸ್ತು. ಸೊ ಟ್ರೈ ಮಾಡೋಣ ಅಂತ ಹೇಳಿ ಟ್ರೈ ಮಾಡ್ತಿದ್ದಾಗ ಇವಾಗ ಫ್ಯಾಟಿ ಲಿವರು ಗ್ರೇಡ್ 3 ಇದ್ದಿದ್ದು ಸರ್, ಇವಾಗ ಗ್ರೇಡ್ 2 ಬಂದಿದೆ. ಸೊ ಹಂತಕ್ಕೆ ಇಳೀತಾ ಇದೆ. ಸೊ ರಿಸಲ್ಟ್ಸ್ ಎಲ್ಲನೂ ನೋಡ್ತಾ ಇದ್ದೀವಿ. ಸೊ ಇನ್ನೂ ಜಾಸ್ತಿ ಇಂಟ್ರೆಸ್ಟ್ ಆಯಿತು. ಸೊ ಇದರಿಂದ ನಾನು ಇರೋದು IT ಫೀಲ್ಡಲ್ಲಿ ಸರ್, ಬಟ್ ಸ್ಟಿಲ್ ಇದ್ರೂ ಕೂಡ ಇದರಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿಯಿಂದ ಸುಮಾರು ಜನಗಳಿಗೆ ಎಷ್ಟೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ. ಬಟ್ ಮೆಡಿಕಲಲ್ಲಿ ಅಲೆಪತಿ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡ್ಬಿಟ್ಟು ತುಂಬ ಅಂದರೆ ಇನ್ನೂ ಹಾಳು ಮಾಡ್ಕೊತಾ ಇದ್ದಾರೆ. ಹೌದು ಸರ್, ದುಡ್ಡಿಗೆ ದುಡ್ಡು ಹೋಗುತ್ತೆ. ಲಕ್ಷ ಸುರಿದ್ರೂ ಕೂಡ ಇಲ್ಲಿ ನಮಗೇನು ಆರೋಗ್ಯ ಬರಲ್ಲ. ಸೊ ಇಲ್ಲಿ ಎಲ್ಲ ಥರದ್ರಲ್ಲಿ ನಮಗೆ ನಾಲೆಜಿಂದ ಇಟ್ಕೊಂಡು ಎಲ್ಲ ಥರದ್ರಲ್ಲಿ ನಾವು ಮಾಡ್ತಾ ಹೋದಾಗ ಸೊ ಬೆಸ್ಟಾಗಿ ರಿಸಲ್ಟ್ ಕಾಣ್ಬೋದು. ಸೊ ಇನ್ನೊಬ್ರಿಗೆ ಹೆಲ್ಪ್ ಆಗಿರ್ಬೋದು, ಇನ್ನೊಬ್ರನ್ನ ಉಳಿಸ್ಬೋದಲ್ವ ಸರ್. ಸೊ ಅದರಿಂದ ಸೊ ಇದನ್ನು ಕಂಪ್ಲೀಟಾಗಿ ತಿಳ್ಕೊಳ್ಳೋಣ, ಕಲಿಯೋಣ ಅಂತ ಅನ್ನೋದು ಆಸಕ್ತಿಯಿಂದ ಬಂದಿರೋದು ಸರ್. ಸೊ ಇದು ಸ್ಕೈ ಬ್ಲೂ ಕಲರ್ ಯೂಸ್ ಮಾಡ್ತಾ ಇದ್ದೀವಿ ಸರ್. ಇಲ್ಲಿ ಇದು ಲಿವರ್ ರಿಫ್ಲೆಕ್ಷನ್ಗೆ ಯೂಸ್ ಮಾಡ್ತಾ ಇದ್ದೀವಿ ಸರ್. ಸೊ ಸ್ಕೈ ಬ್ಲೂ ಕಲರು ಮತ್ತು ಆರೆಂಜ್ ಕಲರೆಲ್ಲ ಮತ್ತು ಡಾರ್ಕ್ ಬ್ಲೂ ಕಲರೆಲ್ಲ ಹಚ್ಕೊತಾ ಇದ್ದೀವಿ. ನಮ್ಮ ಪಪ್ಪಗೆ ಟ್ರೈ ಮಾಡಿದ್ದು ಸೊ ಅವ್ರಿಗೆ ಹಂತಕ್ಕೆ ಇಳಿತಾ ಬರ್ತಾ ಇದೆ ಸರ್ ಅದು ಫ್ಯಾಟಿ ಲಿವರು. ಸೊ ಆ ಥರ ಇರೋದ್ರಿಂದ ಇನ್ನೂ ಜಾಸ್ತಿ ಆಸಕ್ತಿ ಉಂಟಾಯಿತು ಸರ್. ಇನ್ನೂ ತುಂಬಾ ಕಲಿತು ಇನ್ನೂ ತುಂಬಾ ನಾವು ನಾಲೆಜ್ ಬೆಳೆಸ್ಕೊಂಡು ಇನ್ನೊಬ್ಬರಿಗೆ ಹೆಲ್ಪ್ಫುಲ್ ಆಗಿರುತ್ತಲ್ವ, ಗೊತ್ತಿಲ್ದಿರೋರಿಗೆ ನಾವು ತಿಳಿಸ್ಬೋದಲ್ವಾ ಅಂತ ಅನ್ನೋದು ಸರ್. ಸೊ ಅದರಿಂದ ಇನ್ನೂ ಬೆಸ್ಟಾಗಿ ಒಂದು ಕ್ಲಿನಿಕ್ ಓಪನ್ ಮಾಡಿಕೊಂಡು ಆಮೇಲೆ ಗೊತ್ತಿಲ್ದಿರೋರಿಗೆ ಹಳ್ಳಿಗಳಲ್ಲಿ ಸೊ ಅವ್ರಿಗೆಲ್ಲ ನಾಲೆಜ್ ಶೇರ್ ಮಾಡಿ ಒಂದು ಸೇವೆ ಮಾಡೋಣ ಅಂತ ಅನ್ನೋದು ತುಂಬ ಇಂಟ್ರೆಸ್ಟ್ ಇದೆ. ಹೌದು ಸರ್, ಹೌದು ಸರ್, ಹೌದು ಸರ್. ಇವತ್ತು ಏನಿದೆ ಸರ್, ದುಡ್ಡೆಲ್ಲ ಎಲ್ಲ ಇಂಪಾರ್ಟೆಂಟ್ ಅಲ್ಲ ಸರ್ ಅಲ್ವಾ? ಸೊ ಆರೋಗ್ಯ ಕೊಟ್ಟರೆ ನಾಳೆ ದಿವಸ ಅದೇ ಇಂಪಾರ್ಟೆಂಟ್ ಅದೇ ಸರ್. ಹೌದು ಸರ್. ಇಲ್ಲ ಗೊತ್ತಿಲ್ಲದೆ ಎಷ್ಟೋ ಲಕ್ಷ ಸುರಿತಾರಂತಲ್ಲ ಸರ್. ಸೊ ಇದನ್ನು ತಿಳ್ಕೊಂಡು ಈಸಿಯಾಗಿ ಕ್ಯೂರ್ ಮಾಡ್ಕೊಬೋದಲ್ವ ಸರ್, ಸಿಂಪಲ್ ಆಗಿ. ಸೊ ಅದೇ ಬೆಸ್ಟ್ ಆಗಿರುತ್ತೆ ಸರ್. ಇಲ್ಲ, ಇದು ತುಂಬ ಜನಕ್ಕೆ ಅವಶ್ಯಕತೆ ಇರ್ತಕ್ಕಂಥ ವರ್ಕ್ಶಾಪ್. ಯಾಕೆ ಅಂತಂದರೆ ಪ್ರತಿಯೊಂದಕ್ಕೂ ನಾವು ಮೆಡಿಸಿನ್ ಮೇಲೆ ಡಿಪೆಂಡ್ ಆಗಿದ್ದೀವಿ. ಬಟ್ ಅದು ಬೇಕಾಗಿಲ್ಲ. ಮೆಡಿಸಿನ್ ಇಲ್ಲದೇ ನಾವು ಟ್ರೀಟ್ ಮಾಡ್ಬೋದು. ಅದು ಪ್ರೂವನ್ ಥೆರಪಿ ಪೂರ್ವಜರು ನಮಗೋಸ್ಕರ ಕೊಟ್ಟೋಗಿದ್ದಾರೆ. ಸೊ ಇದನ್ನು ನಮ್ಮ ಒಂದು ರಿಸರ್ಚ್ ಮಾಡಿದಾಗ ಒಂದು ಪರ್ಟಿಕ್ಯುಲರ್ ಆಗಿ ಇದೇ ಥರ ವರ್ಕ್ ಆಗಿತ್ತು ಅಂತ ಗೊತ್ತಾದಾಗ ಜನರಿಗೆ ತಿಳಿಸೋ ಜವಾಬ್ದಾರಿ ನಮ್ಮದು. ತಿಳಿಸಿಲ್ಲಂದರೆ ಸ್ವಾರ್ಥ ಆಗುತ್ತೆ. ಸೊ ಹಾಗಾಗಿ ಒಂದು ಸಾಮಾಜಿಕ ಕಳಕಳಿಯಿಂದ ವಿ ಆರ್ ಡೂಯಿಂಗ್ ದಿಸ್.